ಹೆಂಗದರಿ ದೊಡ್ಡ ಮಂದಿ ಅಕ್ಕಿ ರೊಟ್ಟಿಗೆ ನಾನು ಒಂದ್ಸಲಿ ಉಳ್ಳಾಗಡ್ಡಿ ಚಟ್ನಿ ಮಾಡಿದ್ದೆ. ಅದನ್ನು ಮಾಡೋದು ಹೆಂಗೆ ಅಂತ ತೋರಿಸ್ರಿ ಅಂತ ಹೇಳಿದ್ರಿ. ಅದಕ್ಕೆ ನಾ ಇವತ್ತು ಅದನ್ನ ಮಾಡಿ ತೋರ್ಸಕ್ಕೆ ಟ್ರೈ ಮಾಡೀನಿ. ಉಳ್ಳಾಗಡ್ಡಿನ ಚೆಂದಾಗಿ ಸಣ್ಣಗೆ ಹೆಚ್ಕೊರಿ. ಆಮೇಲೆ ಅದನ್ನು ಕುಟ್ಟಾಣಿ ಒಳಗೆ ಹಾಕಿ ಅದನ್ನು ಚೆಂದಾಗಿ ಕುಟ್ಕೊರಿ. ಇದು ನಾವು ಇಡೀ ಉಳ್ಳಾಗಡ್ಡಿನೂ ನೀವು ಹಾಕ್ಬೋದು, ಬಟ್ ಹಿಂಗೆ ಹೆಚ್ಚು ಹಾಕಿದರೆ ಈಸಿ ಆಕೈತಿ. ಹಂಗೆ ಸ್ವಲ್ಪ ಉಪ್ಪು ಹಾಕಿ ಚೆಂದಾಗಿ ಕುಟ್ಕೋರಿ. ಸ್ವಲ್ಪ ಕಣ್ಣಾಗ ನೀರು ಬರ್ತಾವೆ ಕುಟ್ಟುವಾಗ, ಸಹಿಸ್ಕೊಂಡು ಕುಟ್ರಿ. ಆಮೇಲೆ ಇದಕ್ಕೆ ಖಾರದ ಪುಡಿ ಹಾಕೋಬೇಕ್ರಿ. 2-3 ಸ್ಪೂನ್ ಖಾರದ ಪುಡಿ ಹಾಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದಾಗಿ ಕುಟ್ಕೋಬೇಕು. ನಾನಿಲ್ಲೇ 2 ಉಳ್ಳಾಗಡ್ಡಿದು ಮಾಡಿರೋದ್ರಿಂದ 3 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡೀನಿ. ಖಾರದ ಪುಡಿ ಎಷ್ಟು ಖಾರ ಇರ್ತೈತಲ್ಲ ಅನ್ನೋದು ನಿಮಗೆ ಗೊತ್ತಿರ್ತೈತಿ. ನಮ್ಮದು ಮೀಡಿಯಮ್ ಖಾರ ಐತಿ ಖಾರದ ಪುಡಿ, ಹಾಗಾಗಿ ನಾನು 3 ಸ್ಪೂನ್ ಹಾಕ್ಕೊಂಡೀನಿ. ನೀವು ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕೋರಿ. ಆಮೇಲೆ ಒಗ್ಗರಣೆಗೆ ಒಂದಬ್ರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಕರಿಬೇವು ಹಾಕಿ ಚೆಂದಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದನ್ನು ಕುಟ್ಟಾಣಿ ಒಳಗೆ ಹಾಕಿ ಚೆಂದಾಗಿ ಖಾರನ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಅಕ್ಕಿ ರೊಟ್ಟಿ ಜೊತೆ ತಿನ್ನಿರಿ. ಜೋಳದ ರೊಟ್ಟಿ, ಬಿಸಿ ಜೋಳದ ರೊಟ್ಟಿ ಜೊತೆ ಇದನ್ನು ಹಾಕ್ಕೊಂಡು ತಿಂದ್ರೆ ಮಸ್ತ್ ಮಜಾ ಬರ್ತೈತಿ. ಮಾಡಿ ನೋಡ್ರಿ, ಮಜಾ ಮಾಡಿರಿ.